ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 64ನೇ ಪ್ರಶ್ನೆ. ನ್ಯೂಟನ್ ಮೂರನೆಯ ಚಲನೆಯ ನಿಯಮವನ್ನು ವಿವರಿಸಿ. ನ್ಯೂಟನ್ನ ಚಲನೆಯ ನಿಯಮ, ಮೂರನೇ ಚಲನೆಯ ನಿಯಮ ಏನ್ ಹೇಳುತ್ತೆ? ಈ ನಿಯಮದ ಪ್ರಕಾರ ಪ್ರತಿಯೊಂದು ಕ್ರಿಯೆಗೆ ಸಮಾನ ವಿರುದ್ಧ ಪ್ರತಿಕ್ರಿಯೆ ಇರುತ್ತೆ. ಯಾವುದೇ ಕ್ರಿಯೆಯನ್ನ ತಗೊಂಡ್ರೆ ಅದಕ್ಕೆ ಸಮಾನವಾದ ಮತ್ತೆ ಅದಕ್ಕೆ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಉದಾಹರಣೆಗೆ, ಒಂದು ವಸ್ತು ಎ ಮತ್ತೊಂದು ವಸ್ತು ಬಿ ಮೇಲೆ ಬಲ ಪ್ರಯೋಗಿಸಿದರೆ ಇದಕ್ಕೆ ಪ್ರತಿಯಾಗಿ ವಸ್ತು ಬಿ ಸಹ ಎ ಮೇಲೆ ಬಲವನ್ನು ಪ್ರಯೋಗಿಸುತ್ತದೆ. ಇಲ್ಲಿ ಎ ಬಿಯ ಮೇಲೆ ವರ್ತಿಸ್ತಾ ಇರುವಂತಹ ಬಲ ಕ್ರಿಯೆಯಾಗಿ ಕನ್ಸಿಡರ್ ಆಗ್ತದೆ. ಅದಕ್ಕೆ ತಕ್ಕನಾಗಿ ಬಿ ಎಯ ಮೇಲೆ ವರ್ತಿಸುವಂತಹ ಬಲ ಪ್ರತಿಕ್ರಿಯೆ ಆಗಿರ್ತದೆ. ಎರಡು ಬಲಗಳು ಪರಸ್ಪರ ಒಂದೇ ಪರಿಮಾಣದಲ್ಲಿದ್ದು ವಿರುದ್ಧ ದಿಕ್ಕಿನಲ್ಲಿ ವರ್ತಿಸುತ್ತವೆ. ಪರಿಮಾಣ ಒಂದೇ ಇರುತ್ತೆ, ಅದರ ಪ್ರಮಾಣ ಒಂದೇ ಇರುತ್ತೆ, ಆದ್ರೆ ದಿಕ್ಕು ವಿರುದ್ಧವಾಗಿರುತ್ತೆ. ಒಂದು ಈ ದಿಕ್ಕಿನಲ್ಲಿ ಇದ್ದರೆ ಅದರ ಪ್ರತಿಕ್ರಿಯೆ ಈ ದಿಕ್ಕಿನಲ್ಲಿ, ವಿರುದ್ಧ ದಿಕ್ಕಿನಲ್ಲಿ ವರ್ತಿಸುತ್ತದೆ. ಈ ನಿಯಮವು ಒಂದೇ ಶಕ್ತಿ ಎಂದಿಗೂ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಮತ್ತು ಬಲಗಳು ಯಾವಾಗಲೂ ಜೋಡಿಯಾಗಿ ಇರುತ್ತದೆ ಎಂದು ಸ್ಪಷ್ಟಪಡಿಸುತ್ತದೆ. ಈ ನಿಯಮವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ, ಕ್ರಿಯೆ ಇದ್ರೆ ಪ್ರತಿಕ್ರಿಯೆ ಇರುತ್ತದೆ. ಕ್ರಿಯೆ ಒಂದು ಬಲ ಆದ್ರೆ ಅದಕ್ಕೆ ತಕ್ಕನಾಗಿ ಪ್ರತಿಕ್ರಿಯೆ ಕೂಡ ಒಂದು ಬಲವಾಗಿ ಇರ್ತದೆ. ಹಾಗಾಗಿ ಬಲಗಳು ಯಾವಾಗಲೂ ಜೋಡಿಯಾಗಿ ಇರುತ್ತವೆ ಎಂದು ಸ್ಪಷ್ಟಪಡಿಸುತ್ತದೆ. ಎರಡು ವಿರುದ್ಧ ಬಲಗಳನ್ನು ಕ್ರಿಯೆ ಮತ್ತು ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಯ ಬಲಗಳು ಯಾವಾಗಲೂ ಎರಡು ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸ್ತವೆ. ಯಾವಾಗಲೂ ಎರಡು ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸ್ತವೆ. ಇಲ್ಲಿ ನೋಡಿದ್ರೆ ಈ ರಾಕೆಟ್, ಇಲ್ಲಿ ನೋಡಿ, ಈ ರಾಕೆಟ್ ಏನಿದೆ ಇದು ಈ ಗಾಳಿಯ ಮೇಲೆ ಬಲವನ್ನ ಹಾಕ್ತಾ ಇದೆ. ಈ ಗಾಳಿ ಇರುವಂತದ್ದು ಏನ್ ಮಾಡ್ತಾ ಇದೆ? ಬಿಸಿ ಗಾಳಿ ರಾಕೆಟ್ ಅನ್ನ ಮೇಲಕ್ಕೆ ತಳ್ತಾ ಇದೆ. ಒಂದು ಕ್ರಿಯೆ, ಇನ್ನೊಂದು ಪ್ರತಿಕ್ರಿಯೆ. ಥ್ಯಾಂಕ್ ಯು.